ಶ್ರೀರಾಮ ಸಮರ್ಥ. ಮೇ 3. ನಿಶ್ಚಯಪೂರ್ವಕ ನಾಮಸ್ಮರಣೆ ಹಾಗೂ ಚಿತ್ತಶುದ್ಧಿ. ನನಗೆ ಇಂಥದೊಂದು ಇನ್ನೂ ಮಾಡಬೇಕಾಗಿದೆ ಎಂಬ ಕಲ್ಪನೆಯನ್ನು ಬಿಡಬೇಕು. ಈಗ ನಾನು ಭಗವಂತನವನಾದೆನು, ಇನ್ನು ನನಗೆ ಮಾಡುವುದೇನೂ ಇರುವುದಿಲ್ಲವೆಂಬ ಮನಸ್ಥಿತಿ ಉಂಟಾಗಬೇಕು. ಹೇ ಪರಮೇಶ್ವರನೇ, ನಾನು ಇನ್ನು ನಿನ್ನ ಸಲುವಾಗಿಯೇ ಬಾಳುತ್ತೇನೆ. ನಿನ್ನ ನಾಮಸ್ಮರಣೆಯ ಹೊರತು ನನಗೆ ಬೇರೆ ಕರ್ತವ್ಯವೇನೂ ಉಳಿದಿಲ್ಲ ಎಂಬ ನಿಶ್ಚಯ ಮಾಡುವುದರಿಂದ ಮನಸ್ಸಿಗೆ ಸಮಾಧಾನವಾಗಲಿಕ್ಕೇ ಬೇಕು. ವಾರ್ಧಕ್ಯದಿಂದ ಮನಸ್ಸು ದಣಿದಿರುತ್ತದೆ. ಆದ್ದರಿಂದ ನಾಮಸ್ಮರಣೆ ಆಗುವುದಿಲ್ಲವೆಂದು ಅನ್ನುವುದು ಉಚಿತವಲ್ಲ. ಶರೀರವು ದಣಿಯಬಹುದು, ಏಕೆಂದರೆ ಬಾಲ್ಯದಲ್ಲಿ ಬೆಳೆಯುವುದು, ವಾರ್ಧಕ್ಯದಲ್ಲಿ ದಣಿಯುವುದು ಶರೀರದ ನೈಸರ್ಗಿಕ ಕ್ರಮವೇ ಆಗಿರುತ್ತದೆ. ಆದರೆ ಮನಸ್ಸು ದಣಿಯುತ್ತದೆ ಎಂಬುದು ಮಾತ್ರ ಯುಕ್ತಿಸಂಗತವಲ್ಲ. ಮನಸ್ಸು ಪರಮೇಶ್ವರನ ಅಂಶವಾಗಿರುತ್ತದೆ ಎಂದು ಭಗವದ್ಗೀತೆಯಲ್ಲಿ ತನ್ನ ದಿವ್ಯ ವಿಭೂತಿಗಳನ್ನು ಹೇಳುವಾಗ ಭಗವಂತನೇ ಹೇಳಿರುತ್ತಾನೆ. ಮನಸ್ಸಿನ ಅತ್ಯಂತ ಕ್ಷೀಣ ಅವಸ್ಥೆಯೆಂದರೆ ಮೃತ್ಯು ಸಮಯ. ಆದರೆ ಆ ಸಮಯದಲ್ಲೂ ನನ್ನ ಸ್ಮರಣೆ ಇರಬೇಕು ಎಂದು ಭಗವಂತನು ಹೇಳಿರುವಾಗ, ಅದಕ್ಕೂ ಮೊದಲು ಯಾವುದೇ ಸಮಯದಲ್ಲಿ ಮನಸ್ಸು ದಣಿದಿರುತ್ತದೆ, ಆದ್ದರಿಂದ ಸ್ಮರಣೆಯಾಗುವುದಿಲ್ಲವೆಂದು ಅನ್ನುವುದು ಉಚಿತವಲ್ಲ. ಪ್ರಾರಂಭದಲ್ಲಿ 6 ಗಂಟೆ ಕುಳಿತು ಜಪ ಮಾಡುತ್ತಿರಬಹುದು. ಅಷ್ಟು ಈಗ ಸಾಧ್ಯವಾಗಲಿಕ್ಕಿಲ್ಲ. ಅಷ್ಟು ಹೊತ್ತು ಕುಳಿತುಕೊಳ್ಳುವುದಕ್ಕೂ ಆಗಲಿಕ್ಕಿಲ್ಲ. ಮಧ್ಯದಲ್ಲಿ ನಿದ್ರೆಯು ಹತ್ತಬಹುದು ಎಂಬುವುದೆಲ್ಲವೂ ಮಾನ್ಯವಿದೆ. ಆದರೆ ಸ್ಮರಣೆ ಮಾಡಲಾಗುವುದಿಲ್ಲವೆಂದು ಹೇಳಲಾಗದು. ಮನಸ್ಸು ದಣಿಯುತ್ತದೆ ಎಂಬುದು ನಿಜವಾದ ಕಾರಣವಾಗಿರದೆ, ಮನಸ್ಸಿನ ಅನ್ಯ ಅನೇಕ ಉಪಾಧಿಗಳು ನಿಜವಾದ ಕಾರಣಗಳಾಗಿರುತ್ತವೆ. ಆದ್ದರಿಂದ ಎಲ್ಲ ಉಪಾಧಿಗಳಿಂದ ಹಾಗೂ ಚಿಂತನೆಗಳಿಂದ ನಮ್ಮ ಲಕ್ಷ್ಯವನ್ನು ತೆಗೆದು ಭಗವಂತನ ಕಡೆಗೆ ಹಚ್ಚುವುದು ಅವಶ್ಯವಿರುತ್ತದೆ. ಧನ, ಸಂಪತ್ತು ಮುಂತಾದ ಪ್ರಪಂಚದ ಎಲ್ಲ ವಿಷಯಗಳನ್ನು ಮನಸ್ಸಿನಿಂದ ತ್ಯಾಗ ಮಾಡಬೇಕು. ಈ ರೀತಿ ತ್ಯಾಗವನ್ನು ಮಾಡುವುದರಿಂದ ನಮ್ಮ ಧ್ಯೇಯವು ನಿಶ್ಚಿತ ಸಾಧಿಸುವುದೆಂದು ನಾನು ವಿಶ್ವಾಸಪೂರ್ವಕ ಹೇಳುತ್ತೇನೆ. ಹಣದ ವಾಸನೆ ಹಾಗೂ ಲೌಕಿಕದ ಆಸೆ ಮನುಷ್ಯನನ್ನು ಭಗವಂತನಿಂದ ದೂರ ಮಾಡುತ್ತವೆ. ನಾವು ಅವುಗಳ ಹಿಡಿತದಲ್ಲಿ ಸಿಗಬಾರದು. ನಾವು ಪ್ರಪಂಚದಲ್ಲಿ ವ್ಯವಹರಿಸುತ್ತಿರುವಾಗ ಲೋಕೈಷಣ ಹಾಗೂ ವಿತ್ತೈಷಣಗಳ ಸಂಬಂಧ ಬಂದೇ ಬರುತ್ತದೆ. ಅದನ್ನು ಅಲ್ಲಗಳೆಯುವುದು ಕಠಿಣವಿರುತ್ತದೆ. ಆದರೆ ಯಾರಿಗೆ ಭಗವಂತನ ಪ್ರೇಮ ಬೇಕಾಗಿದೆಯೋ ಅವರು ಅವುಗಳ ಗುಣಧರ್ಮಗಳನ್ನು ಅರಿತುಕೊಂಡು ಉಪಯೋಗಿಸಬೇಕು. ಅಂದರೆ ಅವುಗಳಿಂದಾಗುವ ದೋಷಗಳು ನಮ್ಮನ್ನು ಬಾಧಿಸಲಾರವು. ಧರ್ಮಾಚರಣೆ, ಭಗವದ್ಭಕ್ತಿ, ನಾಮಸ್ಮರಣೆ ಹಾಗೂ ಸತ್ಸಂಗ ಇವು ಚಿತ್ತಶುದ್ಧಿಯ ಉಪಾಯಗಳಾಗಿರುತ್ತವೆ. ಈ ಎಲ್ಲ ವಿಷಯಗಳನ್ನು ಒಂದೇ ಶಬ್ದದಲ್ಲಿ ಹೇಳುವುದೆಂದರೆ ಸತ್ಸಂಗ ಎಂದು ಅನ್ನಬಹುದು. ಚಿತ್ತಶುದ್ಧಿಯ ಲಕ್ಷಣವೆಂದರೆ ಜಗತ್ತೆಲ್ಲವೂ ನಮ್ಮಂತೆ ಸುಖಿಯಾಗಿರಬೇಕೆಂಬ ಭಾವನೆಯಾಗುವುದು. ಈ ಭಾವನೆಯನ್ನು ಬೆಳೆಸಿಕೊಳ್ಳಲು ಜಗತ್ತೆಲ್ಲವೂ ಸುಖವಾಗಿರಬೇಕು ಎಂದು ನಿತ್ಯವೂ ಪ್ರಾರ್ಥನೆ ಮಾಡಬೇಕು. ಅಂದರೆ ನಿಧಾನವಾಗಿ ಭಗವತ್ ಕೃಪೆಯು ಸಾಧಿಸುತ್ತದೆ. ಅಭಿಮಾನವು ಮಾತ್ರ ಚಿತ್ತಶುದ್ಧಿಯಲ್ಲಿ ಹಾನಿ ಮಾಡುವುದಾಗಿರುತ್ತದೆ. ಇದು ಯಾವಾಗ ತನ್ನ ತಲೆ ಎತ್ತುತ್ತದೆ ಹಾಗೂ ಅಪಾಯ ಮಾಡುತ್ತದೆಂಬುದು ತಿಳಿಯುವುದಿಲ್ಲ. ಆದರೆ ಭಗವಂತನ ಸ್ಮರಣೆಯಲ್ಲಿ ಅಭಿಮಾನದ ಮರಣವಿರುತ್ತದೆ. ಆದ್ದರಿಂದ ನಾವು ಭಗವಂತನ ಸ್ಮರಣೆಯನ್ನು ಅಖಂಡವಾಗಿಟ್ಟುಕೊಳ್ಳೋಣ ಹಾಗೂ ಆನಂದದಲ್ಲಿರೋಣ. ಇಂದಿನ ಮುಖ್ಯ ವಿಚಾರ: ಜಗತ್ತಿನಲ್ಲಿ ನಾಮದ ಹೊರತು ಬೇರೆ ಸತ್ಯವಿಲ್ಲವೆಂಬ ದೃಢ ಭಾವನೆಯುಂಟಾಗಬೇಕು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಆತ್ಮೀಯರೇ ನಮಸ್ಕಾರ. ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಕೂಡಲೇ ನಮ್ಮ
ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ತಪ್ಪದ ಕ್ಲಿಕ್ ಮಾಡಿರಿ.